ಕಳ್ಸಕ್ಕೆ ಖುಷಿಯಾಗಿ ಕಳಿಸ್ತಿದ್ರಲ್ಲ ನಮ್ಮ ಅಮ್ಮ ನೋಡೋ, ನಮ್ಮ ಅಮ್ಮನ ಖುಷಿ ನೋಡು. ನೋಡ್ರಿ ಇಲ್ಲಿ ಏನ್ ಸಕ್ಕದಾಗಿದ್ದೀನಿ ನಾನು. ನೋಡಿ ಇವರೇ ನಮ್ಗೆ ಏನೋ ಪರ್ಸನಲ್ ಮೇಕಪ್ ಆರ್ಟಿಸ್ಟ್. ನಾನು ನಮ್ಮ ಇಂಟ್ರೋ ಬತ್ತಿದ್ವಲ್ಲ ಬೆಂಗಳೂರಿಗೆ, ಅದಕ್ಕೆ ಟ್ರಾಫಿಕ್ ಎಲ್ಲ ಬೆಂಗಳೂರಲ್ಲಿ. ಏಯ್ ಹೀರೋಯಿನ್, ಏಯ್ ನನ್ ಕೆನ್ನೆ ಕಿತ್ತಿ ಕಿತ್ತಿ ಇರ್ತಾಳೆ ಗೈಸ್. ನನ್ಗೆ ಇವಾಗ ಮದುವೆ ಆಗಿದೆ. ಅದು ಹೆಂಗ್ ತಂದವ್ರು ಗೊತ್ತಾ? ಬೋಸಿನೇ ತಂದ್ಬಿಟ್ಟವ್ರೆ. ಇದ್ಯಾಕೆ ಲೈಟ್ ಬ್ಲಿಂಕ್ ಆಯ್ತದಲ್ಲ? ಅವ್ರಿಗೆ ಸೀರೆ ಉಡಿಸ್ಬಿಟ್ಟು ಇನ್ನೂ ಸೌಟ್ ಅಲ್ಲಿ ಕೆಂಡ ಹಾಕ್ಬಿಟ್ಟು ಅವ್ರಿಗೆ ಆರ್ತಿ ಎತ್ತಿಸ್ಬೇಕು ಗೈಸ್. ಸತ್ಯ ಮುಂದೆ ಶಾರ್ಟ್ಸ್ ಹಾಕಕ್ಕೆ ನಮ್ಗೆ ಮುಜುಗರ ಆಗುತ್ತೆ. ನಮ್ಮವ್ರನ್ನ ಟೀಚರ್ ಅಂತ ಕರಿಬೋದಲ್ವಾ? ಸೇಮ್ ಟೀಚರ್ ಇದ್ದಂಗೆ ಅವ್ರು ನೋಡಿ ಗೈಸ್. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯಾದ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರು ಹೊಸಬರು ಬಂದಿದ್ದೀರಾ, ಹಾಗೆ ಹೊಸಬರು ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವರೆಲ್ಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮ್ಮೆಲ್ಲರಿಗೂ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಗೊತ್ತು ದಟ್ ಇವತ್ತು ನಮ್ಮದು ಬೀಗ್ ರೂಟ್ ಅಂತ. ಸೊ ಆ ಬೀಗ್ ರೂಟಕ್ಕೆ ನಮ್ಮ ಅತ್ತೆ, ಮಾವ ಮತ್ತು ನೆಂಟರುಗಳೆಲ್ಲ ಆಲ್ರೆಡಿ ಬಂದವ್ರೆ. ಸೊ ನಮ್ಮ ಮಮ್ಮಿ ಆಲ್ರೆಡಿ ನೋಡಿ ಕಸ ತೊಳೆದ್ಬಿಟ್ಟು ಮನೆ ಒರ್ಸೋಕೆ ರೆಡಿ. ಆ್ಯಂಡ್ ದೀಸ್ ಗೈಸ್ ಇವಾಗ ಎದ್ದವ್ರೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮವ್ರು ಏನು ಮಾಡ್ತಿದ್ದಾರೆ ಗೊತ್ತಾ? ನಮ್ಮ ಅತ್ತೆ ಮನೆಗೆ ಹೋಗೋಕ್ಕೆ ಬಟ್ಟೆಗಳು ಹಾಕಂತವ್ರೆ ಗಾಯ್ಸ್. ಬನ್ನಿ ತೋರಿಸ್ತೀನಿ ಇವಾಗ ಬಟ್ಟೆಗಳು ಹಾಕಂತವ್ರೆ. ಹಾಯ್, ಹಲೋ ಪೀಪಲ್, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನೋಡಿ ಗಾಯ್ಸ್, ಏನ್ರಿ ಐದು ದಿನ ಹೋಗೋದಕ್ಕೆ ಒಳ್ಳೆ 50 ಜೊತೆ ತುಂಬ್ಕೊಂಡಿದ್ದೀರಲ್ರಿ. ಹಾಂ, ಏನು ಅದೇ ಹೇಳ್ತಾರದು ನಾನು. ಐದು ದಿನಕ್ಕೆ 50 ಜೊತೆ ತುಂಬ್ಕೊಂಡಿದ್ದೀರಾ. ಆ್ಯಂಡ್ ಗೈಸ್ ಇಲ್ಲಿ ನೋಡಿ, ನಮ್ಮ ಸೋನಿ, ನಮ್ಮ ಅನು ಇನ್ನೂ ಇಬ್ಬರು ಏನೋ ಎದ್ದೇ ಇಲ್ಲ ಗೈಸ್. ನನ್ನ ರಾತ್ರಿ ಮಲ್ಕೊಂಡವ್ರು, ಇವತ್ತು ಬೆಳಿಗ್ಗೆ ಆದರೆ ಎದ್ದಿಲ್ಲ. ಇಟ್ಸ್ ಓಕೆ, ರೆಸ್ಟ್ ಮಾಡಲಿ ಪಾಪ. ಅವ್ರು ಎದ್ದು ಏನು ಮಾಡೋದೈತೆ? ಎದ್ಬಿಟ್ಟು ಸುಮ್ಮನೆ ರೆಡಿ ಆಗೋದು ಅಷ್ಟೇ ಇರೋದು ಅಲ್ವಾ ಸೋನಿ? ಹಾಂ, ಅಲ್ಲಿ ನೋಡಿ ಕೈ ಮುಚ್ಕೊಂಡೆ ಹಿಂಗೆ ಅಂತವಳೆ ಗೈಸ್ಗಳು. ಈಗ ಎಷ್ಟು ಜೊತೆ ಬೇಕು ಓವರಾಲು ಮ್ಯಾಮ್? ಸಹನಾ ಮ್ಯಾಮ್, ಎಷ್ಟು ಜೊತೆ ಬೇಕು ಗೈಸ್? ನಮ್ಮವ್ರನ್ನ ಟೀಚರ್ ಅಂತ ಕರಿಬೋದಲ್ವಾ? ಸೇಮ್ ಟೀಚರ್ ಇದ್ದಂಗೆ ಅವ್ರು ನೋಡಿ ಗೈಸ್. ಎಷ್ಟು ಜೊತೆ ಬೇಕು? 5 ದಿನಕ್ಕೆ 5 ಜೊತೆ ಸಾಕಾ? ನಾವು ದಿನಕ್ಕೆ 40 ಸರಿ ಸ್ನಾನ ಮಾಡ್ತೀವಿ. ನೀವು ಕೇಟೋದ್ವಾ ವಾರಕ್ಕೊಂದ್ಸರಿ ಮಾಡೋಕ್ಕೆ? ಹಾಂ, ಎಷ್ಟು ಜೊತೆ ತಗೋತೀರಿ ಅವಾಗ? ಹಾಂ, ಬುಧವಾರ ನೈಟು ನಮ್ಮ ಮನೆಯವ್ರು ಬರ್ತಾರೆ. ಚಡ್ಡಿ ಹಾಕ್ಬೇಡ ಅಂತಿರಲ್ಲ ನೀವು ಮನೇಲಿ. ನಮಗೆ ಅತ್ತೆ ಮಾವನ ಮುಂದೆ ಗೈಸ್, ಅತ್ತೆ ಮಾವನ ಮುಂದೆ ಶಾರ್ಟ್ಸ್ ಹಾಕಕ್ಕೆ ನಮಗೆ ಮುಜುಗರ ಆಗುತ್ತೆ, ನಾಚಿಕೆ ಆಗುತ್ತೆ. ನನಗೆ ನಾಚಿಕೆ ಆಗುತ್ತೆ ಐತಿ ಅಂತ. ಹಾಂ, ಸೋಮವಾರ ಒಂದು, ಮಂಗಳವಾರ ಒಂದು, ಬುಧವಾರ ಒಂದು. ಓಕೆ ಡನ್. ನೀವೇನು ಹಾಕ್ತೀರಾ ಹಾಕ್ರಿ, ನಾನು ಅದನ್ನು ಹಾಕಂತೀನಿ, ತಲೆ ಕೆಡ್ಸ್ಕೊಬೇಡ್ರಿ. ಬ್ಲ್ಯಾಕ್ ಹಾಕ್ಬಿಟ್ಟು ಓಕೆ, ಯಾವುದಾದ್ರೂ ಹಾಕಿ. ನೀವು ಯಾವ್ದು ಹಾಕ್ತೀರಾ ಇನ್ಮೇಲೆ ನಮ್ಮ ಡ್ರೆಸ್ ಮ್ಯಾಚ್ ಇರೋ ನೀವೇ ಅಲ್ವಾ? ನೀವು ಯಾವ್ದು ಮ್ಯಾಚಿಂಗ್ ಮಾಡಿ ಕೊಡ್ತಾ ಇರ್ತೀರಾ, ನಾವು ಅದನ್ನು ಹಾಕೊಂಡು ಓಡಾಡ್ತಾ ಇರ್ತೀವಿ. ಓಕೆ, ನೀವು ಯಾವುದಾದ್ರೂ ಹಾಕ್ರಿ. ಸೊ ಬನ್ನಿ ಗೈಸ್, ಮೇಡಮ್ ಅವರು ಈಗ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆದಷ್ಟು ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಂದು ಇಲ್ಲಿ ಇದಕ್ಕೆ ರೆಡಿ ಆಗಬೇಕು, ಏನೋ ರಿಸೆಪ್ಷನಾಗಿ ರೆಡಿ ಆಗಬೇಕು. ಆ್ಯಂಡ್ ಕೆಳಗಡೆ ಸ್ಟೇಜ್ ಹಾಕವ್ರೆ, ಅದಕ್ಕಿಂತ ಡೆಕೋರೇಷನ್ ಮಾಡಿಲ್ಲ. ಸೊ ಬನ್ನಿ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಗೈಸ್. ನೋಡಿ ಆಲ್ರೆಡಿ ಸ್ಟೇಜ್ ಹಾಕವ್ರೆ, ಡೆಕೋರೇಷನ್ ಇನ್ನೂ ಬ್ಯಾಕ್ಗ್ರೌಂಡಿಗೆ ಮಾಡಿಲ್ಲ. ಸಿ ದಿಸ್ ಕಮ್ಸ್ ಲೈಕ್ ದಿಸ್. ಸ್ಟೇಜ್ ಹಾಕವ್ರೆ. ಆ್ಯಂಡ್ ಇಲ್ಲಿ ನೋಡಿ ಜನ ಬಂದರೆ ಕೂತ್ಕೊಳ್ಳೋಕ್ಕೆ ಚೇರ್ಸ್ ಎಲ್ಲ ಹಾಕವ್ರೆ. ಆ್ಯಂಡ್ ಅಲ್ಲಿ ಆಲ್ರೆಡಿ ಇವತ್ತು ತಿಂಡಿ ರೆಡಿ ಆಗೈತೆ ಗೈಸ್. ಇಡ್ಲಿ ವಡ ಮಾಡ್ಸವ್ರೆ ತಿಂಡಿಗೆ. ನಾನು ತಿನ್ನಬೇಕು ಅಂತ ಅನ್ಕೊತಾ ಇದ್ದೀನಿ, ಬಟ್ ನಮ್ಮಮ್ಮ ಸ್ನಾನ ಮಾಡೋವರೆಗೂ ತಿನ್ಬೇಡ, ನೀನು ಸ್ನಾನ ಮಾಡ್ಕೊಂಡು ಹೋಗು ಅಂತ ಹೇಳ್ತವ್ರೆ. ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಈಗ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ಸೊ ಇಲ್ಲಿ ನಮ್ಮದು ಒಂದು 11 ಗಂಟೆಗೆ ನಿಲ್ಲಿಸಿದ್ರೆ, 10:30 11 ಗಂಟೆಗೆ ನಿಲ್ಲಿಸಿದ್ರೆ ಅರೌಂಡ್ 1:32ವರೆಗೂ ಆಗುತ್ತೆ. ಸೊ ಅದಾದಮೇಲೆ ಒಟ್ಟಿಗೆ ಊಟ ಮಾಡಿಕೊಂಡು ಇಲ್ಲಿಂದ ನಮ್ಮ ಅತ್ತೆ ಮನೆಯವ್ರಿಗೆ ಹೋಗಬೇಕು. ಆ್ಯಂಡ್ ಇದನ್ನು ಬ್ಯಾಕ್ಗ್ರೌಂಡ್ ಇದನ್ನ ಹಾಕ್ಬೇಕಲ್ವಾ? ಸೊ ಬನ್ನಿ ನೋಡೋಣ ಬ್ಯಾಕ್ಗ್ರೌಂಡ್ ಹಾಕಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ಗೈಸ್. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಗೊತ್ತಾ ನಮ್ಮ ಕಡೆ? ಅಂದರೆ ಈಗ ಹಿಂಗೆ ಏನೋ ಬೀಗ್ ರೂಟು ಟೈಮಲ್ಲಿ ಆ ಕಡೆಯಿಂದ ಹೆಣ್ಣೋರ ಮನೆಯವರು ಗಂಡೋರ ಮನೆ ಕಡೆಗೆ ಬರುವಾಗ ನಮ್ಮ ಕಡೆ ನನ್ನ ಗಡ್ಗುಳಿ ಹೇಗಿರ್ತಾರಲ್ಲ, ಅವ್ರಿಗೆ ಸೀರೆ ಉಡಿಸ್ಬಿಟ್ಟು ಇನ್ನೂ ಸೌಟಲ್ಲಿ ಕೆಂಡ ಹಾಕ್ಬಿಟ್ಟು ಅವ್ರಿಗೆ ಆರತಿ ಎತ್ತಿಸ್ಬೇಕು. ಹೋದ್ಸಲಿ ನಮ್ಮ ಅಣ್ಣನ ಮನೇಲಿ ನನಗೆ ಮಾಡಿಸಿದ್ರು. ಅಡ್ಗುಳಿಯಾಗಿ ಹೋಗಿರ್ಲಿಲ್ಲ, ನನ್ನ ಕೈಲಿ ಮಾಡಿಸಿದ್ರು ಇಲ್ಲಿ ಮನೇಲಿ ಸೀರೆ ಹಾಕ್ಸ್ಬಿಟ್ಟು. ಈ ಸರಿ ನಮ್ಮ ಸಿಸ್ಟಿಂಗ್ ಹಾಕಿಸ್ತಾರೆ ಸೀರೆ. ತಲೆ ಮೇಲೆ ಹಿಂಗೆ ಫುಲ್ ಗೊಬ್ಬರ ಹಾಕೊಂಬಿಟ್ಟು ಗೈಸ್, ಸೌಟಲ್ಲಿ ಕೆಂಡ ಹಾಕೊಂಡು ಹಿಂಗೆ ಆರತಿ ಎತ್ಬೇಕು. ಅವ್ರು ಬಂದಮೇಲೆ ಅವ್ರು ಅದನ್ನು ಗೆಸ್ ಮಾಡಬೇಕು. ಬಟ್ ಅದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಅಲ್ಲಿ ರಿಸೆಪ್ಷನಲ್ಲಿ ನಿಂತಿರ್ತೀನಿ. ಅಲ್ಲಿ ನಿಂತಿದ್ರೆ ಬರೋಕ್ಕಾಗಲ್ಲ. ಸೊ ನೋಡೋಣ ಅದು ಹೆಂಗಾಗುತ್ತೆ ಅಂತ. ಇಲ್ಲಿ ಯಾರಿಗಾದ್ರೂ ಹೇಳಿರ್ತೀನಿ ಕ್ಯಾಪ್ಚರ್ ಮಾಡಿರಿ, ಇಲ್ಲಾಂದ್ರೆ ಫೋಟೋ ಗಿಟ್ಟು ಹಾಕ್ರಿ ಅಂತ. ಅಮ್ಮ ಫೋಟೋ ಅಂತೂ ಮಿಸ್ ಮಾಡಿಬಿಡಿ ಕಣಮ್ಮ, ತೆಗ್ದಿಟ್ಟಿರಮ್ಮ. ಹಾಂ
ಅಮ್ಮ ಒಂದು ಫೋಟೋ ಕಣಮ್ಮ ಅಮ್ಮ ಮನೆಗೆ ಹೊಸ ಹೆಣ್ಮಗ ಬಂದದ ನೀವೇನು ಹೇಳಿ ನೀವು ಆಯ್ತು ನೀನೇ ಒಂದು ಸೆಲ್ಫಿ ತಗೊಂಡು ಕಳಿಸ್ಬಿಡ್ಲ ಹಾಂ ಯಾರಾದರೂ ವೀಡಿಯೋ ಮಾಡ್ತಾರೆ ಗೈಸ್ ನಾನು ಆ ವಿಡಿಯೋ ಹಾಕ್ತೀನಿ ನಿಮಗೆ ನೋಡ್ಕೊಂಬನ್ನಿ ಓಕೆನಾ ಸೊ ಬನ್ನಿ ಇವಾಗ ಬೇಗ ಬೇಗ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ತಿಂಡಿ ಮಾಡಿಕೊಂಡು ಕೂತಿರೋಣ ರಿಸೆಪ್ಷನ್ಗೆ ನೀನೋ ಕರೆದಿದ ತಕ್ಷಣ ಹೋಗಿ ನಿಂತ್ಕೊಬೇಕು ಇಲ್ಲ ಅಂತಂದರೆ ಸುಮ್ಮನೆ ನಮ್ಮ ಅಮ್ಮನ ಕೈಲಿ ಬೈಸ್ಕೊಬೇಕಾಗುತ್ತೆ ನಾನು ಸ್ನಾನ ಮಾಡಿಕೊಂಡು ಸಿಂಪಲಾಗಿ ರೆಡಿ ಆಗಿದ್ದೀನಿ ಅಮ್ಮ ಹೇಳಿದ್ರು ಲೈಕ್ ಇನ್ನೇನು ರಿಸೆಪ್ಷನ್ಗೆ ನಿಲ್ಲಿಸುವಾಗ ರೆಡಿ ಆಗುವಂತೆ ಅಂತ ಸೊ ಅದಕ್ಕೆ ಇವಾಗ ಸಿಂಪಲಾಗಿ ಯಾವುದೋ ಒಂದು ಇತ್ತು ಅದನ್ನು ಹಾಕ್ಕೊಂಡೆ ಆ್ಯಂಡ್ ರಿಸೆಪ್ಷನ್ಗೆ ನೋಡಿ ಗೈಸ್ ನಂದು ಬ್ಲೇಸರ್ ಅಲ್ಲ ಅದು ಇದಕ್ಕೇನಂತಾರೆ ಏನಂತಾರೆ ನಮ್ಮವ್ರೆ ನೋಡಿ ಗೈಸ್ ನಮ್ಮವ್ರು ಹೆಂಗೆ ರೆಡಿ ಆಗವ್ರೆ ಅದೇ ಸೂಟ್ ಅಂತ ಹೇಳ್ಬಿಟ್ರೆ ಮುಗಿದೈತೆ ಅಷ್ಟೇ ನೋಡಿ ಗಾಯ್ಸ್ ಮೇಡಮ್ ಅವರು ಏನ್ರಿ ಮೇಡಮ್ ಅವ್ರ ಏನು ಸಮಾಚಾರ ಅಜ್ಜಿ ಬತ್ ನೋಡಲ್ಲಿ ಸೊ ಗೈಸ್ ಅಲ್ಲಿ ಯಾಕೆ ಗೊತ್ತಿಲ್ಲ ಗೊತ್ತು ಯಾರು ಹೇಳೋ ನೋಡೋಣ ಗೆಸ್ ಮಾಡು ನಮ್ಮ ಅಜ್ಜಿ ಯಾರು ಹೇಳ ಗೆಸ್ ಮಾಡು ಯಾವ ಅಜ್ಜಿ ಅವ್ರ ಅಕ್ಕ ತಂಗಿ ಇವರ ಅಮ್ಮವ್ರ ಸೈಡು ಅಮ್ಮೋರ ಅಕ್ಕ ಸಾರಿ ತಂಗಿ ನಾನು ಇಡ್ತಿ ಏನು ಸಮಾಚಾರ ಬಿಡು ನಿಂಗೆ ಆಫರ್ ಹೋಯ್ತು ಕಣಂದ್ ಸೊ ಎಲ್ಲರೂ ರೆಡಿ ಆಯ್ತು ಅವ್ರ ಗೈಸ್ ಹಂಗೆ ಕೆಳಗಡೆ ಡೆಕೋರೇಷನ್ ಮಾಡೋರು ನೋಡ್ಕೊಬರೋಣ ನಮ್ಮ ಅಜ್ಜಿ ಇವಾಗ ಬಂದೈತೆ ನೋಡಿ ಗೈಸ್ 9 ಗಂಟೆಗೆ ಬಾ ಅಂತಂದರೆ 10:30 ಬಂದದೆ ಸೊ ಇಲ್ಲೇ ಕೆಳಗಡೆ ಸ್ಟೇಜ್ ಡೆಕೋರೇಷನ್ ಇಲ್ಲ ಚಪ್ಪಲಿಲ್ಲೋ ಇಲ್ಲ ಎಲ್ಲ ನಿಲ್ಲು ಬಿಟ್ಟವ್ರೆ ನೋಡಿದ್ವಿ ಎಲ್ಲ ತಂದು ಇಲ್ಲ ಹಾಕವ್ರೆ ನಾನು ಬರೀ ಒಂದೇ ಒಂದು ಕಾಣಿಸ್ತಾ ಇದೆ ಇಲ್ಲ ನಿಂದು 2 ಇಲ್ಲೇ ಐತಲ್ಲ ಇರಿ ಗೈಸ್ ಸ್ವಲ್ಪ ಚಪ್ಪಲ್ ಎತ್ಕೊಂತೀನಿ ನಮ್ಮ ಮನೆ ನೆಂಟರುಗಳು ಬರ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಚಪ್ಪಲಿನ ಒಳ್ಳೆ ಏನೋ ಮಾರಕ್ಕೆ ಮಡಗ್ಬಿಟ್ಟವ್ರೆ ಸೊ ಇಲ್ಲೇ ಆವಾಗಲೇ ತೋರಿಸಿದ್ನಲ್ಲ ಸ್ಟೇಜ್ ಹಾಕಿದ್ರು ನಾ ಡೆಕೋರೇಷನ್ ಮಾಡಿರಲಿಲ್ಲ ಅಂತ ಸೊ ಇವಾಗ ಡೆಕೋರೇಷನ್ ಮಾಡಿಟ್ಟವ್ರೆ ಸಿಂಪಲಾಗಿ ಮಾಡೋಕ್ಕೆ ಹೇಳ್ದೆ ಗೈಸ್ ತೀರಾ ಗ್ರ್ಯಾಂಡ್ ಎಲ್ಲ ಬೇಡ ಅಜೀಬಾಗಿರೋದೆಲ್ಲ ಬೇಡ ಫೋಟೋ ಕ್ಯಾಪ್ಚರ್ ಆಗಬೇಕು ನೀಟಾಗಿ ಚೆನ್ನಾಗಿರ್ಬೇಕು ಆ್ಯಂಡ್ ಮುಂದೆ ಕಡೆನೂ ಇನ್ನೊಂದು ಸ್ವಲ್ಪ ಚೇರ್ ಹಾಕ್ಸವ್ರೆ ಅದ್ರ ಜೊತೆಗೆ ಈ ಕಡೆನೂ ಹಾಕ್ಸವ್ರೆ ಟಡಾ ಇದ್ಯಾಕೆ ಲೈಟ್ ಬ್ಲಿಂಕ್ ಆಯ್ತದಲ್ಲ ಚೆನ್ನಾಯ್ತಲ್ಲ ಸಿಂಪಲ್ ಆಗಿರ್ಬೇಕು ತೀರಾ ಇರಬಾರ್ದು ಸೊ ಈ ಥರ ಮಾಡೋರು ಡೆಕೋರೇಷನ್ ನೋಡಿ ಇದ್ರ ಜೊತೆಗೆ ಇಲ್ಲಿ ಬಂದವ್ರಿಗೆಲ್ಲ ಕೂತ್ಕೊಳ್ಳೋಕ್ಕೆ ಚೇರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ನಮ್ಮವ್ರು ಇಲ್ಲಿ ಬಂದು ನಿಂತಿರ್ತೀವಿ ಸೊ ನಾನು ಬಾಮೈದ ಪಾಪ ನಮ್ಮ ಬಾವ ಇನ್ನೂ ತಿಂಡಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ತಿಂಡಿ ತಗೊಂಬಂದ ತಿಂಡಿಗೆ ಏನು ಮಾಡಿಸಿದ್ದು ಅಂತ ಹೇಳಿದೆ ಅಲ್ವಾ ಗೈಸ್ ಆಲ್ರೆಡಿ ಇಲ್ಲ ಕಣ ಇನ್ನೂ ತಿಂದೆಲ್ಲ ಪೂಜೆ ಮಾಡಬೇಕು ಇಡ್ಲಿ ವಡ ಆಮೇಲೆ ಕೇಸರಿ ಬಾತು ಸಾಂಬಾರು ಚಟ್ನಿ ತಂದಿಟ್ರೆ ತೋರಿಸ್ಬಿಡ್ತೀನಿ ಇರಿ ಗೈಸ್ ಅದು ಹೆಂಗೆ ತಂದವ್ರು ಗೊತ್ತಾ ಬೋಸಿನೇ ತಂದ್ಬಿಟ್ಟವ್ರೆ ನಾವು ತಿನ್ನೋದೇ 1-2 ಇವ್ರು ಅಂಥದ್ರಲ್ಲಿ ಬೋಸಿ ತಗೊಂಬಂದು ಇಟ್ಟವ್ರೆ ಏನು ತಿನ್ನೋದ ಏನೋ ನೀನು ತಿಂದಾಗ್ಲೇ ನಾನು ತಿಂದಿಲ್ಲ ಇನ್ನೂ ತಿಂದಿಲ್ಲ ನೀನುವೇ ಗೈಸ್ ನೋಡಿ ನನ್ನ ಬಾಮಿದನು ತಿಂದಿಲ್ಲ ಪಾಪ ನಿಂಗೋಸ್ಕರ ತಿಂದಿಲ್ಲ ಅಬ್ಬಬ್ಬಬ್ಬಬ್ಬಬ್ಬಬ್ಬಾ ನನಗೋಸ್ಕರ ತಿಂದಿಲ್ಲ ಅಂದ್ಬಿಟ್ಟು ಏನು ಡೈಲಾಗ್ ಹೊಡಿತಾವೆ ನೋಡಿ ಓಹೋ ಇಲ್ಲಿ ಈ ಮೇಡಮ್ ಅವ್ರನ್ನ ಸೈರನವ್ರು ಈಗ ತಿಂಡಿ ತಿಂತಾವ್ರೆ ಜೊತೆಗೆ ಅದ್ರ ಜೊತೆಗೆ ಇದು ಐತೆ ಪೊಂಗಲ್ ಐತೆ ಸೊ ಈಗ ಬನ್ನಿ ತೋರಿಸ್ತೀನಿ ಏನೇನು ತಂದಿಟ್ಟವ್ರೆ ಅಂತ ಚಾರಾನ ಇದೇನಿದು ಚಟ್ನಿನಾ ಇದೀಗ ಸ್ಪ್ಲಿಟ್ ಇಲ್ಲ ಚಟ್ನಿ ಅಲ್ಲ ಪೊಂಗಲ್ ಇಡ್ಲಿ ವಡ ಆ್ಯಂಡ್ ಈ ಕಡೆ ಇದೆ ಓ ಮೈ ಗಾಡ್ ಕೇಸರಿ ಬಾತ್ ಜೊತೆಗೆ ಚಟ್ನಿ ಆ್ಯಂಡ್ ಸಾಂಬಾರ್ ಸೊ ಇಷ್ಟು ತಿಂಡಿ ತಂದಿಟ್ಟವ್ರು ಇವಾಗ ನಾನು ನಮ್ಮವರು ಇನ್ನೇನು ದೇವ್ರ ಮನೆ ಎಲ್ಲ ಫುಲ್ ರೆಡಿ ಮಾಡಿಬಿಟ್ಟವ್ರೆ ಗೈಸ್ ಏನು ಸಕ್ಕತ್ತಾಗಿ ರೆಡಿ ಮಾಡೋರು ಗೊತ್ತಾ ಹೊಸ್ಲಿಂದ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ ಆ ರಂಗೋಲಿ ನೋಡಿ ದಿನ ಒಂದೊಂದು ಡಿಸೈನ್ ಬಿಡ್ತಾವ್ರೆ ಗೈಸ್ ಇವರು ಅದಾದಮೇಲೆ ಹಿಂಗೆ ಮಾಡೋರು ನೋಡಿ ಫ್ಲವರ್ಲಿ ಡೆಕೋರೇಷನ್ ಕ್ರೇಜಿ ಡೆಕೋರೇಷನ್ ಅಲ್ಲ ನಮ್ಮವ್ರಿಗೆ ಹಿಂಗೆ ಏನೋ ದೇವ್ರ ಮನೆ ತುಂಬ ಹೂವು ಹಾಕಿ ಪೂಜೆ ಮಾಡೋದು ಭಾರಿ ಖುಷಿ ಅಂತೆ ಸೊ ಈ ಥರ ಮಾಡಿಟ್ಟವ್ರೆ ಇನ್ನೇನು ಪೂಜೆ ಮಾಡೋದು ಒಂದೇ ಬಾಕಿ ಇರೋದು ಆ್ಯಂಡ್ ಗೈಸ್ ಅದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ ಅಂದರೆ ನನ್ನ ಪ್ರೀವಿಯಸ್ ಕಂಪ್ನಿ ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ ಮದುವೆಗೆ ಬಿಕಾಸ್ ವೆಡ್ನೆಸ್ಡೇ ತಷ್ಟೇ ನನ್ನ ಮದುವೆ ಇದ್ದಿದ್ದರಿಂದ ಅವರಿಗೆ ರಜಾ ಕೊಟ್ಟಿರಲಿಲ್ಲ ಸೊ ಅದಕ್ಕೆ ಒಟ್ಟಿಗೆ ಭಾನುವಾರ ಬೀಗ್ರೂಟಿಗೆ ಬರ್ತೀವಿ ಅಂತ ಹೇಳಿದ್ರು ಅವರು ಬರ್ತಾವ್ರೆ ಆ್ಯಂಡ್ ನನ್ನ ಶೋಭಾಗ್ಯಂಗೆ ಏನು ಬಂದಿತ್ತಲ್ಲ ಲೈಕ್ ಹೋಮ್ ವೆಲ್ಕಮಿಂಗ್ ಟೈಮಲ್ಲಿ ಎಲ್ಲರೂ ಇದ್ರಲ್ಲ ಸೊ ಅವರೆಲ್ಲರೂ ಬರ್ತೀನಿ ಅಂತ ಹೇಳವ್ರೆ ಅವರು ಆನ್ ದ ವೇ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಲಾಸ್ಟ್ ಕಂಪನಿ ಫ್ರೆಂಡ್ಸೂ ಎಲ್ಲ ಬರ್ತಾವ್ರೆ ಇಲ್ಲಿ ಮೋನಿ ಬಂದರು ಸೊ ಅಂದರೆ ನಮ್ಮ ಮಿಸ್ಸಸ್ ಅವ್ರ ಅಣ್ಣ ಬಂದರು ಅವ್ರನ್ನೇ ಅಣ್ಣ ಬಂದ ಖುಷಿ ನೋಡಿ ಖುಷಿ ಅಲ್ಲಲ್ಲಲ್ಲಲ್ಲ ಇಲ್ಲವ್ರು ಇಲ್ಲಿ ಹಾಯ್ ಮಾಡು ನೋಡಿಲ್ಲ ಇನ್ನ ಅನ್ಸುತ್ತಲ್ಲ ಇವ್ರು ಯಾರು ಇನ್ನೊಬ್ರು ಬೇರೆಯವ್ರು ಬಂದವ್ರಲ್ಲ
ಎಲ್ಲ ಇಳಿತಾನೆಲ್ಲ ನಿಮ್ಮ ಅಣ್ಣ ಇಳ್ದಿದ ತಕ್ಷಣ ನೋಡ್ತಾರೆ ನೋಡಿ ಈಗ. ಹ್ಞೂ ಅವರೇ ಡ್ರೈವ್ ಮಾಡ್ಕೊಂಡ್ ಬಂದಿರೋದು. ಇಳೀರಿ ಬಾಮೈದವ್ರೆ ಇಳಿ ಕೇಳ್ಬೇಕಾ? ಯಾರು ಉಗಿಸ್ಕೊ ನಿಮ್ಮ ಅಣ್ಣನ ಕೈಲಿ ಮದುವೆ ಟೈಮಲ್ಲೂ ಉಗಿಸ್ಕೋ, ಪ್ರೀ ವೆಡ್ಡಿಂಗ್ ಟೈಮಲ್ಲೂ ಉಗಿಸ್ಕೋ. ಹ್ಞೂ ಅಮ್ಮಂಗೆ ಕೇಳು ಫಸ್ಟ್ ಪೂಜೆ ಮಾಡ್ಬಿಟ್ಟು ಹಾಕೋ ಅಂತಂದ್ರೆ ಹಾಕೋ. ನೋಡಿಗ ನೋಡ್ತಾರೆ ನೋಡಿಗ ಅಲ್ಲೆಲ್ಲ. ಹಾಂ ಸೊ ಅವರು ಎಲ್ಲ ಬಂದರು ಗೈಸ್. ಇನ್ನು ನನ್ನ ಫ್ರೆಂಡ್ಸ್ ಬರೋದು ಒಂದೇ ಬಾಕಿ. ಸೊ ಅವರು ಬಂದುಬಿಡ್ತಾರೆ. ಅಷ್ಟೊಳಗೆ ನಾವು ಹೋಗ್ಬಿಟ್ಟು ಇವಾಗ ಪೂಜೆ ಮಾಡಿಬಿಟ್ಟು ಸ್ವಲ್ಪ ತಿಂಡಿ ಮಾಡ್ಕೊಂಡ್ಬಿಡ್ತೀವಿ. ಇನ್ನೇನು 11 ಗಂಟೆಗೆಲ್ಲ ರಿಸೆಪ್ಷನ್ಗೆ ನಿಲ್ಲಿಸ್ಬಿಡ್ತಾರೆ ಗೈಸ್. ನಾನು ಪೂಜೆ ಮುಗಿಸ್ಬಿಟ್ಟು ಒಂದು ಕಾಲ್ ಬಂತು. ಏನಪ್ಪ ಕಾಲು ಅಂತಂದರೆ ಒಂದು ಪ್ರಾಡಕ್ಟ್ ಡೆಲಿವರಿ ಇತ್ತು. ಸೊ ಅದ್ರದ್ದು ನಿಲ್ಸ್ಕೊಂಬರೋಣ ಅಂತ ಹೋದೆ. ನಾನು ಪೂಜೆ ಮುಗಿಸೋ ಟೈಮಲ್ಲಿ ಯಾರ್ಯಾರೆಲ್ಲ ಬಂದರು ಗೊತ್ತಾ ಮನೆಗೆ? ಎಲ್ಲ ಮನೆ ಫುಲ್ ಜಿಗಿ ಎಲ್ಲ ತುಂಬ್ಕೊಂಬಿಟ್ಟವ್ರು ಹಂಗೆ. ನಮ್ಮ ಅಜ್ಜಿ ಬಂದೈತಿ, ನಮ್ಮ ಮಾವದಿರು ಬಂದವ್ರೆ, ಇನ್ನೆಲ್ಲ ಒಳಗಡೆ ಅವ್ರು ಇರಿ ತೋರಿಸ್ತೀನಿ. ಎಲ್ಲ ಫುಲ್ ಜಿಗಿ ಹಲೋ ಹೂ ಆರ್ ಯು? ಇಲ್ಲೆಲ್ಲ ಫುಲ್ ಜಿಗಿ ಜನ. ಮಾತಾಡಿಸ್ತೆ ಅವ್ರು ಮಾತಾಡಿಸ್ತೆ. ಹಾಂ ಅವರು ಮಾತಾಡಿಸ್ತೆ ಗೈಸ್. ಹಂಗೆ ಒಂದು ಸೆಕೆಂಡ್ ಎಲ್ಲರೂ ಸೇ ಹಾಯ್ ಗೈಸ್. ಇವರೆಲ್ಲ ನಮ್ಮ ಅತ್ತೆದೀರು, ನಮ್ಮ ಚಿಕ್ಕಮ್ಮರು, ನಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ. ಆಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಒಬ್ಬೊಬ್ಬರನ್ನೇ ಗೈಸ್. ಅವಳಲ್ಲ ಗೈಸ್, ಇವಳು ನನ್ನ ಕೆನ್ನೆ ಕಿತ್ತಿ ಇರ್ತಾಳೆ ಗೈಸ್. ನನಗೆ ಇವಾಗ ಮದುವೆ ಆಗಿದೆ ಅಂದ್ರೆ ಕೀಳ್ತಾಳೆ. ಸೊ ಎಲ್ಲ ಗೈಸ್ ಇವಾಗ ಬೇಗ ರೆಡಿ ಆಗ್ತಾರೆ. ಆ್ಯಂಡ್ ನಾನು ಬೇಗ ರೆಡಿ ಆಗಬೇಕು. ಯೇಸ್. ಸೊ ಬರೀ ಆಲ್ರೆಡಿ ಟೈಮ್ ಆಗೋಯ್ತು ಗೈಸ್, 10:15 ಆಗ್ಬಿಟ್ಟೈತೆ. ಸೊ ಇನ್ನು ನಾನು ರೆಡಿ ಆಗಿಲ್ಲ ಅಂತಂದ್ರೆ ನಮ್ಮ ಅಮ್ಮ ಅಟ್ಟಾಡ್ಸ್ಕೊಂಬಂದು ಹೊಡಿಯೋದು ಒಂದೇ ಬಾಕಿ ಇರೋದು ನನಗೆ. 11 ಗಂಟೆಗೆ ನಿಲ್ಲಿಸ್ಬೇಕಂತೆ. ಸೊ ಬನ್ನಿ. ಎಲ್ಲಿ ನಮ್ಮ ಕವಿತೆಗೆ ಇಲ್ಲಿ ಇಲ್ಲೊಬ್ರು ಇಲ್ಲಿ ಹೀರೋಯಿನ್. ಈಗ ಪೂಜೆ ಇವಾಗ ಮುಗೀತು. ಹೋಗ್ಬಿಟ್ಟು ತಿಂಡಿ ಮಾಡೋದು ಒಂದೇ ಬಾಕಿ ಇರೋದು. ತಿಂಡಿ ಮಾಡಿಬಿಟ್ಟು ರಿಸೆಪ್ಷನ್ಗೆ ಗೆಟ್ ರೆಡಿ ವಿತ್ ಮೀ ಮಾಡೋಕ್ಕಾಗಲ್ಲ ಇವಾಗ, ನಾನೇ ಆಗ್ತೀನಿ. ಫೈನಲಿ ಅಣ್ಣ ರೆಡಿ. ಇಟ್ಕೊಳಪ್ಪ ಅಣ್ಣನ ತೋರಿಸೋ. ನಮ್ಮ ಅಕ್ಕನೂ ರೆಡಿ ಗೈಸ್ ಬರಕ ನೋಡಿ. ಇವರೇ ನಮಗೆ ಏನೋ ಪರ್ಸನಲ್ ಮೇಕಪ್ ಆರ್ಟಿಸ್ಟ್. ನಮ್ಮ ಅಕ್ಕ ಬೆಳಿಗ್ಗೆ ಗೈಸ್ ಬರೀಕಿಲ್ಲ ಅಂತ ಅಂದ್ಬಿಟ್ಟು ಅವಳ ಪಕ್ಕದಲ್ಲಿ ಮಾನ ಕುತ್ಕೊಂಡು ಟಿಕೆಟ್ ಅಂತಾಳೆ. ನಾವು ಬತ್ತಲ್ಲ. ಹಾ ಬಾವಾ ಬರ್ಬೇಕು ಹಿಂಗೆ ಬಾವಾ. ಆರಾಮ ಗೈಸ್. ಇವರ ಸಾರಿ ಅವರ ಲವ್ ಲೈಫ್ ಅದು ಇಬ್ರು ಒಂದೇ ತರ ಇದ್ದೀರಿ. ಕನ್ಫ್ಯೂಸ್ ಆಗುತ್ತೆ ನನಗೆ. ಓಕೆ ಇಟ್ಸ್ ಓಕೆ ಗೈಸ್. ಏನೋ ಮಿಸ್ಟೇಕ್ಸ್ ಆಗೋದನ್ನ ನಾವು ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಲ್ವಾ? ಎಸ್. ನೀನೇನು ಬಿಡು ಅಂದ್ರೆ ಹೀರೋಯಿನ್ ಇದ್ದಂಗೆ ಇದೆಯಾ ಗೈಸ್. ಹಂಗೆ ನಂಬರ್ ನೋಡಿ ರೆಡಿ ಆಗವ್ರೆ. ಬಟ್ ಇವಾಗ ತೋರಿಸಲ್ಲ ಗೈಸ್. ಇವಾಗ ತೋರಿಸ್ಬಿಟ್ರೆ ಇನ್ನ ಅರ್ಧಂಬರ್ಧ ರೆಡಿ ಆಗವ್ರೆ. ಸೊ ಹಂಗಾಗಿ ಇವಾಗ ತೋರಿಸಲ್ಲ. ಮಿರರಲ್ಲಿ ನಾನು ಕಾಣ್ತಾ ಇದ್ದೀನಿ, ಅವಳಲ್ಲಿ ಕಾಣ್ತಾವಳೆ. ನಿನ್ನ ಭಾರಿ ಬುದ್ಧಿವಂತ ಅನ್ಕೊಂಡಿದ್ದೆ ಅಂದ್ರೆ ಫೇಸ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಗೈಸ್. ಬೇಗ ಮಾಡಮ್ಮ ಮೌ ಹಾಕಮ್ಮ ಬೇಗ ಮೌ. ನಮ್ಮ ಮೋನಿ ರೆಡಿ ಮಾಡ್ತಾಳೆ ಗೈಸ್. ಸ್ವಲ್ಪ ಬನ್ನಿ ಇವಾಗ ಶಾಸ್ತ್ರಕ್ಕೆ ಕೂರಿಸ್ತಾರೆ. ಶಾಸ್ತ್ರಕ್ಕೆ ಮುಗಿಸ್ತಾನೆ ರಿಸೆಪ್ಷನ್ ಇದೆ. ರಿಸೆಪ್ಷನ್ ಮುಗಿಸ್ಕೊಂಡು ಬರೋಣ. ನನಗೆ ಏನೋ ಕಿಂಗ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಡ್ರಿ. ಆಯ್ತು ಏನ ಫೋಟೋವಾ? ನಡಿ ಎಲ್ಲ ಬರ್ತದೆ ಕಣಂತೆ. ಗೈಸ್ ಫೈನಲಿ ಮುಗೀತು. ನೆರವಿ ಮುಗಿಸ್ಕೊಂಡು ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಕಳ್ಸಕ್ಕೆ ಬರ್ತಾವ್ರು. ನನ್ನ ಕಳ್ಸಕ್ಕೆ ಖುಷಿಯಾಗಿ ಕಳಿಸ್ತಾ ಇದ್ದೀರಲ್ವಾ? ನಮ್ಮ ಅಮ್ಮ ನೋಡೋ, ನಮ್ಮ ಅಮ್ಮನ ಖುಷಿ ನೋಡು. ರಾತ್ರಿಗೆ ಅಯ್ಯೋ ನಮ್ಮ ವರುಣ ಇರ್ಬೇಕಿತ್ತು ಅಂತದೆ. ನನ್ನ ಅಡುಗುಳಿಯಾಗಿ ನಮ್ಮ ಶಿಶಿ ನಡ್ಕೊಂಡು ಹೋಯ್ತಾನೆ. ನಿನ್ನೆ ತಿರ್ಕೊಂಡ್ಬಿಡ್ತಾರೆ. ತೋರಿಸ್ಕೊ. ಬಾಯ್ ಸೋನಿ. ಬಾಯ್ ಬರ್ತೀನಿ ನಡಿ ಸಿಗ್ತೀರಿ. ಅಯ್ಯೋ ಪೀಪಲ್ ಎಲ್ಲ ಬಾಯ್ ಹೇಳ್ತಾವ್ರೆ ಗೈಸ್. ಅಯ್ಯೋ ಅನು ಬಾಯ್. ಏನೋ ಮಾರ್ಲೆಗಂಡು. ಯಾವ್ದೇನು ಮಾರ್ಲೆಗಂಡು? ಕವಿತಕ್ಕ ಬಾಯ್.
ಗೈಸ್ ಸಕ್ಸಸ್ಫುಲ್ ಆಗಿ ಕರ್ನಾಟಕ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಶಾಸ್ತ್ರ ಸಂಪ್ರದಾಯ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆ ಕರ್ಕೊಂಡು ಹೋಗ್ತಾವ್ರೆ. ಇವರೆಲ್ಲ ನನ್ನ 5 ದಿನ ಗೈಸ್ ಬಿಟ್ಬಿಟ್ಟು ಎಷ್ಟು ಖುಷಿಯಾಗಿರ್ತಾರೆ ಅಂತಂದ್ರೆ, ಮಿಸ್ ಮಾಡ್ಕೊಳ್ಳಿ 5 ದಿನ, ಓಕೆನಾ? ಎಲ್ಲ ಮಿಸ್ ಮಾಡ್ಕೊಳ್ಳಿ 5 ದಿನ. ಆಯ್ತು, ನಿಮ್ಮ ಅಕ್ಕ ಹೇಳಿದ್ದು ಮರೆಯಲ್ಲ. ಬರ್ತೀನಿ, ಬಾಯ್. ನೀವು ಹೊಡ್ತೀರಾ ಇವಾಗ? ಸರಿ ಆಯ್ತು, ಹುಷಾರು. ನಾನು ಕೊಡ್ತೀನಿ ಬಿಡು. ರಾಜು ಬೇಬಿ, ರಸಂ ರಾಜು ಬೇಬಿ ಬಾಯ್. ಅತ್ತೆ ಬಾಯ್, ತೇಜ ಬಾಯ್. ಗೈಸ್ ಅವರೆಲ್ಲ ಇನ್ನೂ ಒಂದು ಬಸ್ ಜನ ಅಲ್ಲಿ ಬಸ್ಸಲ್ಲಿ ಬರ್ತಾರೆ. ಸೊ ಅವರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಬರ್ತಾರೆ. ಈಗ ಇಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗೋ ಟೈಮ್ ಗೈಸ್. ಅಳು ಇವಾಗ ಬರಲ್ಲ. ನೋಡು ಭಯ್ಯ, ನಿನ್ ತಂಗಿನ ಆ ಕಡೆಯಿಂದ ಬರುವಾಗ ಏನೋ ಜೋಗ್ ಫಾಲ್ಸ್ ಹರಿಸ್ತಾ ಇದ್ಲು. ಈಗ ಅಳು ಅಂತಂದ್ರೆ ಈಗ ಅಳು ಬರಲ್ಲ ಅಂತೆ. ಅಲ್ಲಲ್ಲಲ್ಲಲ್ಲಲ್ಲೇ ಗೈಸ್, ನನ್ನ ತಮ್ಮಂಗ್ ಪಾಪ ರಜದ ರಜಾ ಹಾಕಿಸ್ತಾ ಇದ್ದೀನಿ. ನಮ್ ಕವಿತಕ ಅಂತೂ ಇತ್ತಾಗ ಹೇಳಕ್ಕಾಗಲ್ಲ, ಇತ್ತಾಗ ಬಿಡಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ. ಸೊ ಬನ್ನಿ ಗೈಸ್, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಶಿಸ್ತಾಗಿ ಹೋಗೋಣ. ಗೈಸ್, ನಾವು ನಮ್ಮನೆಯವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಆನ್ ದ ವೇ ಇವ್ರ ಅಣ್ಣವ್ರ ಕಾರಲ್ಲಿ ಹತ್ಕೊಂಡು ಬಂದು, ಅಂದರೆ ಹೊಸ ಗಂಡು ಹೆಣ್ಣು ಅವ್ರ ಅಣ್ಣನೇ ಕರ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಪಾಪ ಕಾರ್ ಕಲ್ತ್ಕೊಂಡು ಅವ್ರ ಅಣ್ಣ ಓಡಿಸ್ಕೊಂಬಂದ್ರು ಪಾಪ, ಮುದ್ದಾದ ತಂಗಿಗೋಸ್ಕರ. ಬಟ್ ಅವ್ರ ಅಣ್ಣಂಗೆ ಏನು ಗೊತ್ತು, ಭಾವಂಗೋಸ್ಕರ ಬಂದಿರೋದು ಅಂತ. ಸಾರಿ, ಅವಳ ತಂಗಿಗೆ ಏನು ಗೊತ್ತು, ಭಾವಂಗೋಸ್ಕರ ಬಂದಿರೋದು ಅಂತ. ನಿಮಗೋಸ್ಕರ ಬಂದಿರೋದು ಅಂದ್ಕೊಂಡ್ರೆ, ನಂಗೋಸ್ಕರ ಬಂದಿರೋದು ಅಂದ್ಕೊಂಡ್ರೆ ಅದೇ ಗೊತ್ತು, ಹೇಳೋದೇ ಬೇಕಾಗಿಲ್ಲ ನನಗೋಸ್ಕರ ಬಂದಿರೋದು ಒಂದು ಗೊತ್ತು ಕಣ್ರಿ, ಗೊತ್ತು. ಸೊ ಗೈಸ್, ಅಲ್ಲಿಂದ ಬಂದ್ವಾ, ಹಂಗೆ ಆನ್ ದ ವೇ ಬರ್ತಾ ಏನಾಯಿತು ಅಂತಂದರೆ, ಲೈಕ್ ನಮ್ಮವರು ಬೆಳಿಗ್ಗೆ ಈ ಕಡೆಯಿಂದ ಬರುವಾಗ ಅವ್ರ ಕಾರ್ನ ತಂದುಬಿಟ್ಟು ಕುಣಿಗಲ್ಲಲ್ಲಿ ಹಾಕಿದ್ರಂತೆ. ಸೊ ಕುಣಿಗಲ್ಲಲ್ಲಿ ಹಾಕ್ಬಿಟ್ಟು ಅವ್ರ ನೆಂಟರನ್ನೆಲ್ಲ ಕರ್ಕೊಂಡು, ಸಂಬಂಧಿಕರನ್ನೆಲ್ಲ ಕರ್ಕೊಂಡು ಒಟ್ಟಿಗೆ ನಮ್ಮೂರಿಗೆ ಬಸ್ಸಲ್ಲಿ ಬಂದಿದ್ರು. ಆ್ಯಂಡ್ ಆ ಕಡೆಯಿಂದ ಬರುವಾಗ ನಾವು ಇವ್ರ ಅಣ್ಣವ್ರ ಜೊತೆ ಏನು ಕಾರಲ್ಲಿ ಬಂದು, ಸೊ ಅಲ್ಲಿ ಕುಣಿಗಲ್ವರೆಗೂ ಬಂದು, ಅಲ್ಲಿಂದ ಮತ್ತೆ ನಮ್ಮ ಅವ್ರ ಜೊತೆ ಕಾರಲ್ಲಿ ಬಂದು. ಬರುವಾಗ ಗೈಸ್ ಏನು ಟ್ರಾಫಿಕ್ಕು ಅಂತೀರಾ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಎಲ್ಲಿ ಅಂತಂದರೆ ಬೆಂಗಳೂರಲ್ಲಿ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು. ಬಟ್ ಬೆಂಗಳೂರಲ್ಲಿ ಇಲ್ವೇ ಇಲ್ಲ. ಯಾಕೆ ಹೇಳಿ, ನಾನು ನಮ್ಮ ಹೆಂಡ್ರು ಬತ್ತಿದ್ವಲ್ಲ ಬೆಂಗಳೂರಿಗೆ, ಅದಕ್ಕೆ ಟ್ರಾಫಿಕ್ ಎಲ್ಲ ಬೆಂಗಳೂರಲ್ಲಿ. ಆಮೇಲೆ ಅಲ್ಲಿ ಸೋಲೂರು ಹತ್ರ ಏನೋ ಹಂಸಿತ್ತಾ, ಬರೀ 2 ಹಂಸಿಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿತ್ತು. ಅಲ್ಲಿ ಗಾಡಿಗಳು ಹತ್ತತ್ರ 2 ಕಿಲೋಮೀಟ್ರ್ವರೆಗೂ ನಿಂತ್ಕೊಂಡಿತ್ತು. ಇವನು ಮತ್ತು ಇವಳು ಹೆಂಗೆ ನಿದ್ದೆ ಹೊಡೆದ್ರು ಗೊತ್ತಾ ಗೈಸ್, ಚೆನ್ನಾಗಿ ನಿದ್ದೆ ಹೊಡೆದ್ರು. ನಮಗೆ ಮಾತ್ರ ನಿದ್ದೆನಿಲ್ಲ, ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಇತ್ತಾಗ ಇವಳು ಮನಿಕತ್ತಾನೆ, ಇತ್ತಾಗ ಇವನು ಮನಿಕತ್ತಾನೆ, ಹಂಗಾಗ್ಬಿಟ್ಟಿತ್ತು ಪರಿಸ್ಥಿತಿ. ಆ್ಯಂಡ್ ಆಮೇಲೆ ಅಲ್ಲಿಂದ ನಾವೆಷ್ಟು ಮನೆ ಬಿಟ್ಟಿದ್ದು ಎಷ್ಟೊತ್ತಾಯಿತು, 4:30ನಾ? 4:15 ಮನೆಗೆ ಬಿಟ್ಟು. ಬಟ್ ಇಲ್ಲಿಗೆ ಬೆಂಗಳೂರಿಗೆ ಬರೋಷ್ಟೊಳಗೆ 8:30 ಆಗಿಬಿಟ್ಟಿತ್ತು. 4 hours ಜರ್ನಿ ಆಗಿದೆ ಓವರಾಲ್. ಸೊ 8:30 ಬಂದು ಇಲ್ಲಿ ಮಾಮೂಲಿ ಏನೋ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಇರುತ್ತಲ್ಲ, ಅಲ್ಲಿ ಕೆಳಗಡೆ ಆರತಿ ತೆಗೆದು ಮತ್ತು ಮನೆ ಒಳಗಡೆ ಬಂದುಬಿಟ್ಟು ಏನೋ ಹೇಳ್ತಾರಲ್ಲ ಗೈಸ್, ಅದು ಏನೋ ನಮ್ಮ ಅಪ್ಪನ ಮನೆ ಹಾಲಕ್ಕೆ ತಂಗೋಕ್ಲಿ, ನಮ್ಮ ಮಾವನ ಮನೆ ಹಾಲಕ್ಕೆ ತಂಗೋಕ್ಲಿ ಅಂದ್ಬಿಟ್ಟು ಏನೋ ಶಾಸ್ತ್ರ ಮಾಡಿಸ್ತಾರಲ್ಲ, ಅದು ಮಾಡಿಸ್ಬಿಟ್ಟು ಅದಾದ್ಮೇಲೆ ಒಳಗಡೆ ಬಂದುಬಿಟ್ಟು ಇವಾಗ ನಮ್ಮ ಮೇಡಮ್ ಅವ್ರು ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಬಂದ್ರೆ. ಯಾಕ್ರೆ ನಗ್ತಾಯಿದ್ದೀರಾ? ಏನೋ ನೆನ್ಸ್ಕೊಂಡು ನಗ್ತಾವ್ರೆ. ಸೊ ಇವ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಬಂದರು. ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವ್ನು ಡ್ರೆಸ್ ಚೇಂಜ್ ಮಾಡೋ ಅಂತಂದೆ. ಇಲ್ಲ, ನಾನು ಇದೆಲ್ಲ ಮಲ್ಕೊತೀನಿ ಅಂತ ಅಂದ್ಬಿಟ್ಟು ಹಿಂಗೆ ಬಂದ. ಆಮೇಲೆ ಅಲ್ಲಿಂದನೇ ಹೆಂಗಿದ್ರು ಬೀಗ್ ರೂಟದ್ದು, ಅಂದರೆ ನಮ್ಮ ಕಡೆ ಎಲ್ಲ ಇದೇ ಗೈಸೋದು ಸಂಪ್ರದಾಯ ಇದೆ. ನಾವು ಗಂಡವ್ರ ಮನೆಗೆ ಹೋಗಿದ್ದಾಗ ನಾವು ಹೆಣ್ಣವ್ರ ಮನೆಗೆ ಹೋದಾಗ ಹೆಣ್ಣವ್ರ ಮನೆಯವ್ರು ನಮಗೆ ತುಂಬ ಕಳಿಸ್ತಾರೆ. ಆಮೇಲೆ ಹೆಣ್ಣವ್ರ ಮನೆಯವ್ರು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯವರು ಹೆಣ್ಣವ್ರ ಮನೆಗೆ ತುಂಬಿ ಕಳಿಸ್ತಾರೆ. ಸೊ ಅದೇ ಅಲ್ಲಿಂದನೇ ತಂದಿದ್ರು ಊಟನ. ಗೀ ರೈಸ್ ಗೈಸ್ ಬಿಸಿ ಬಿಸಿ ತಿಂದಾಗ ಅಷ್ಟು ಟೇಸ್ಟ್ ಬರಲಿಲ್ಲ. ತಣ್ಣಗಿದ್ದಾಗ ಏನು ಟೇಸ್ಟ್ ಬಂತು ಅಂತಂದ್ರೆ ಸಕ್ಕತ್ತಾಗಿತ್ತು, ಚೆನ್ನಾಗಿ ತಿಂದ್ಬಿಟ್ಟು. ಬಟ್ ಮೊಸರು ಬಜ್ಜಿ ನಾನು ಅಲ್ಲಿಂದ ತಂದಿರ್ತಾರೆ ಅಂತ ಕೇಳಿದೆ, ಮೊಸರು ಬಜ್ಜಿ ಖಾಲಿಯಾಗಿ ಬಿಟ್ಟಿತ್ತು. ಇವ್ರಿಗೆ ಕೇಳಿದ್ರೆ ಹೋಗ್ಬಿಟ್ಟು ನಮ್ಮ ಅತ್ತೆ ಕೈಲಿ ಮೊಸರು ಬಜ್ಜಿ ಮಾಡ್ಸ್ಕೊಂಬಂದವ್ರು ಹೋಗ್ಬಿಟ್ಟು ಆಗಲೇ ಆ ಟೈಮಲ್ಲಿ. ನಾನೆಲ್ಲ ಅಲ್ಲಿಂದ ತಂದಿರ್ತೀರ ಅಂತ ಅಂದ್ಕೊಂಡೆ, ತಂದಿರಲಿಲ್ಲ. ಅಂದರೆ ಕರಿ ನೀವು ಹೇಳ್ತಾ ಇರೋದು ಗೈಸ್, ಅವ್ರು ಮಾಡಿದ್ದು ಕರಿನೇ. ಬಟ್ ನಮಗೆ ಮೊಸರು ಬಜ್ಜಿ ಇಷ್ಟ ಆಯಿತು ಜಾಸ್ತಿ, ಅದಕ್ಕೆ ಅದ್ರ ಜೊತೆಗೆ ಕಾಂಬಿನೇಷನ್ ಸಾಕಾಗಿತ್ತು ಅದ್ರ ಜೊತೆಗೆ. ನೋಡಿ, ಮದುವೆ ಕಳೆನೇ ಬತ್ತಲ್ವಲ್ಲ ನಿಮ್ಗೆ. ಯಾಕೆ ಇನ್ನೂ ಮದುವೆ ಆಗಿದ್ದೀವಿ ಅನ್ನೋ ಫೀಲಲ್ಲೇ ಇಲ್ವ ನೀವು? ಕೈ ನೋಡಿದ್ರೆ ಅನಿಸುತ್ತೆ, ಮಗ ನೋಡಿದ್ರೆ ಅನ್ಸಲ್ಲ. ನೋಡಿ ಗೈಸ್, ಏನೋ ರಿಸೆಪ್ಷನ್ ಮುಗಿಸಿ ಜರ್ನಿ ಮಾಡಿ ಫುಲ್ ಊಸ್ಟ್ ಆಗಿಬಿಟ್ಟವ್ರೆ. ಇವಾಗ ಹೋಗ್ಬಿಟ್ಟು ಹೆಂಗೆ ಮನಿಕೊಬಿಡ್ತಾರೆ ಅಂತಂದರೆ, ಸ್ಟ್ರೈಟ್ ಇನ್ನು ನಾಳೆ ಬೆಳಗ್ಗೆ 12 ಗಂಟೆಗೆ ಅಲ್ವಾ ಎದ್ದೋಳೋದು ನೀವು? ಅಮ್ಮ ಒದ್ದೆದೊಳಿಸ್ತಾರೇನೋ. ಎದಳ ಮ್ಯಾಗಿ ಹೌದಾ? ಅದೇ ಹೆಂಗೆ ಅನ್ನಿಸ್ತಾವ ಕನ್ನಡರೇ ಬೀಗ್ ರೂಟ? ವಾಸ್ ಇಟ್ ಗುಡ್? ಹೇಳ್ರಿ. ಏನೇನು ತಿಂದ್ರಿ, ಏನೇನು ಮಾಡಿಸಿದ್ರು, ಅಡುಗೆ ಏನೇನು ಮಾಡಿಸಿದ್ರಿ ಹೇಳಿ. ಒಬ್ಬಟ್ಟು, ಪೂರಿ, ಸಾಗು, ಗೀ ರೈಸ್, ಅನ್ನ ಸಾಂಬಾರ್, ರಸಂ, ಮಜ್ಜಿಗೆ, ಸೊ ಕಬಾಬ್,
ಹೇಳಿ. ಗೋಬಿ ಮಂಚೂರಿ, ಹ್ಞೂ ಆಮೇಲೆ ಬಾದಾಮ್ ಫ್ರೀ ಬಾದಾಮ್ ಪುರಿ. ಆಮೇಲೆ ಅಷ್ಟೇ. ಐಸ್ ಕ್ರೀಮು. ನಾನು ತಿಂದಿಲ್ಲ. ನಾನು ಏನೇನು ಮಾಡಿಸಿದ್ರು ಅಂತ ಕೇಳಿದ್ದು, ನೀವೇನೇನು ತಿಂದ್ರಿ ಅಂತ ಕೇಳಲಿಲ್ಲ. ಗೈಸ್ ಅದು ಸುವರ್ಣ ಗೆಡ್ಡೆ ಕಬಾಬ್ ಮಾಡಿಸಿದ್ರು, ಏನು ಸಖತ್ತಾಗಿತ್ತು ಗೊತ್ತಾ. ಇವ್ನು ತಿನ್ನು ಅಂತಂದರೆ ಒಳ್ಳೆ ಮೀನ್ ಸ್ಮೆಲ್ ಬರ್ತೈತೆ ಅಂತ ಹೇಳ್ತಿದ್ದ. ಬಟ್ ಚೆನ್ನಾಗಿತ್ತಲ್ಲ. ಆ್ಯಂಡ್ ಆಮೇಲೆ ಗೈಸ್ ನಾನೇನು ಅಂದ್ಕೊಂಡೆ ಅಂತಂದ್ರೆ ನಾನು ಇಂಜಿನಿಯರಿಂಗ್ ನನ್ನ ಶೋಭಾ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಶೋಭಾ ಫ್ರೆಂಡ್ಸು ಅಲ್ಲಿ ಇನ್ನೊಂದು ಏನೋ ಎಂಗೇಜ್ಮೆಂಟ್ ಐತೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟಿದ್ರು. ಬಟ್ ನಾನು ಪ್ರೀವಿಯಸ್ ಕಂಪ್ನಿಲಿ ನಾನು ವರ್ಕ್ ಮಾಡ್ತಿದ್ದೆನಲ್ಲ, ಆ ಕಂಪ್ನಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಆ್ಯಂಡ್ ಕ್ಲಿಪ್ಪಿಂಗಲ್ಲಿ ಅವ್ರನ್ನೆಲ್ಲ ಕ್ಲಿಪ್ಪಿಂಗಲ್ಲಿ ಹಿಡ್ದಿದ್ಯಾ. ಸೊ ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲಿ ನೋಡಿದ್ದಿರಲ್ಲ, ಸೊ ಅವರೆಲ್ಲ ಇದ್ದರು. ಬಟ್ ಅವ್ರೂ ಬಂದು ಊಟ ಮಾಡಿಕೊಂಡು ಗೈಸ್. ಆಮೇಲೆ ಇನ್ನೊಂದು ಏನಾಯಿತು ಅಂತಂದರೆ, ಅವನ ಅಜ್ಜಿ ಹಳದಿ ಶಾಸ್ತ್ರ ಮುಗೀತು, ಆಮೇಲೆ ಮಳೆ ಬಂತು. ಮದುವೆ ಮುಗೀತು, ಆಮೇಲೆ ಮಳೆ ಬಂತು. ಈ ಸಲ ರಿಸೆಪ್ಷನಲ್ಲಿ ನಿಂತಿದ್ದೀವಿ, ರೀಸನ್ ಹೇಳಿ ಫಸ್ಟ್. ಅದಕ್ಕೆ ಮಳೆ ಮೇಲೆ ಮಳೆ ಗೈಸ್. ಅದು ಏನು ಮಾಡಿದ್ದೆ ಗೊತ್ತಾ ನಾನು, ಅಂದರೆ ಇಲ್ಲೊಂದು ನಂಬಿಕೆ ಇದೆ, ಕಂಕಣ ಕಟ್ಟಿದ ಮೇಲೆ ಅಕ್ಕಿ ತಿನ್ಬಾರ್ದಂತೆ. ಸೊ ನಾನೇನು ಮಾಡಿದ್ದೆ ಅಂತಂದ್ರೆ ಅಕ್ಕಿ ತಿನ್ಬಿಟ್ಟಿದ್ದೆ, ಒಂದೇ ಕಾಳು ಗೈಸ್. ಅವತ್ತು ಅಮ್ಮ ಏನು ಮಾಡ್ತು ಅಂತಂದ್ರೆ ಅಕ್ಕಿ ತೊಗೊಂಬಂತು, ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಸೋಸ್ತಾಯಿದ್ರು. ಕಾಳಿಗೆನೆ ಇಷ್ಟೊಂದು ಬಂದಿದ್ಮೇಲೆ ಜಾಸ್ತಿ ತಿಂದ್ಬಿಟ್ಟಿದ್ರೆ ನಮ್ಮ ಮದುವೆಲೆಲ್ಲ ಉಯ್ದಾಕ್ಬಿಡೋದೇನೋ. ಸೊ ಅಲ್ಲಿ ಒಂದೇ ಒಂದು ಕಾಳು ತಿಂದಿದ್ದೆ. ನೋಡಿದ್ರೆ ಮಳೆ ಇವತ್ತು ಯಪ್ಪ ನೆಕ್ಸ್ಟ್ ಲೆವೆಲ್ ಮಳೆ ಹೋಯ್ತು. 2 ಅವರ್ ನಿಂತಿದ್ದೋ ರಿಸೆಪ್ಷನ್ಗೆ, 2 ಅವರ್ ನಿಂತಿದ್ದೋ ಇಲ್ಲ, ಒಂದು ಮುಕ್ಕಾಲು ಗಂಟೆ ನಿಂತಿದ್ದೋ, ಮತ್ತೆ ಬಂತು, ಮತ್ತೆ ನಿಂತೋಯ್ತು, ಮತ್ತೆ ನಿಂತ್ಕೊಂಡು ಮತ್ತೆ ಬಂತು ಅಲ್ವಾ. ಸೊ ಹಿಂಗಾಯ್ತು. ಆ ಮಳೆ ರಾಯ ಅಂತೂ ನಮಗೆ ಒಂಚೂರು ಬಿಡುವೂ ಕೊಡಲಿಲ್ಲ. ಎಲ್ಲ ಫಂಕ್ಷನಲ್ಲಿ ಒಂಚೂರು ಗಜಿಬಿಜಿ ಆಗಿದ್ದ ಫಂಕ್ಷನ್ ಅಂತಂದರೆ ಕರ್ನಾಟಕ ಫಂಕ್ಷನ್, ಮಳೆ ಜಾಸ್ತಿ ಬಂದುಬಿಟ್ಟಿತ್ತು. ಸೊ ಅದರಿಂದ ನಮ್ಮ ಮೇಡಮ್ ಅವ್ರಂತರೂ ಇವನ ಹತ್ರ ವೆಲ್ಕಮ್ ಡ್ರಿಂಕಲ್ಲಿ ಅಂತ ತರಿಸ್ಕೊಂಡು ಎನರ್ಜಿ ಬೂಸ್ಟ್ ಮಾಡೋಕ್ಕೆ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಕುಡಿತಾನೇ ಅವರೇ. ಚೆನ್ನಾಗಿ ಕುಡಿದ್ರಿ ಅಲ್ವಾ, ಗೊತ್ತ ನನಗೆ. ಅರ್ಧ ಕುಡ್ದೆ, ಅಷ್ಟರಲ್ಲಿ ಮಳೆ ಬಂತು, ಅಲ್ಲೇ ಹಿಂದಕ್ಕಿಟ್ಟೆ. ಅದು ಮಳೆಯಲ್ಲಿ ನೀರೆಲ್ಲ ಫುಲ್ ತುಂಬೋಯ್ತು, ಮತ್ತೆ ಅದನ್ನೇ ಕುಡಿದ್ರಿ ಅಲ್ವಾ. ಕುಡಿದ್ರು ತಾನೇ ಇಲ್ವಾ. ಆಮೇಲೆ ಗೈಸ್ ಇವರು ಇಲ್ಲಿಗೆ ಬಂದುಬಿಡ್ತೀವಲ್ಲ ಅಂದರೆ ಅತ್ತೆ ಮನೆಗೆ ಬಂದುಬಿಡ್ತೀವಿ ಅಂತ ಅಂದ್ಬಿಟ್ಟು ಗಿಫ್ಟ್ ಓಪನ್ ಮಾಡಿ ಅಂತ ಹೇಳ್ತಾನೆ ಇದ್ರು. ಬರ್ರಿ ಒಟ್ಟಿಗೆ ಅಲ್ಲಿಂದ ಬಂದಮೇಲೆ ಗಿಫ್ಟ್ ಓಪನ್ ಮಾಡೋಣ ಅಂದ್ಬಿಟ್ಟು ಕಾಗಿ ಆರಿಸ್ಕೊಂಡು ಕರ್ಕೊಂಬಂದೆ. ಓಪನ್ ಮಾಡಬೇಕಿತ್ತಾ, ಬಿಡಿ, ಹೋದ್ಮೇಲೆ ಓಪನ್ ಮಾಡೋದ್ರಾಯ್ತು. ಇನ್ಯಾರು ಎತ್ಕೊಂತಾರೆ ಅದನ್ನು, ನಾವೇ ತಾನೇ ನೋಡೋದು. ಮತ್ತೆ ಅಂದ್ರು ಗೈಸ್ ನಿಮ್ಮ ಮನೆಗೆ ತಂದ್ರಲ್ಲ ಅದು ಫೋಟೋ ಫ್ರೇಮ್ ತೊಗೊಂಬರ್ರಿ, ಇವರು ಚಂದೋಣ ಕೊಟ್ಟಿದ್ದು. ಎಲ್ಲೈತೆ ಕೇಳಿ ಪ್ಲೀಸ್. ಹೋಗಿ ಗೈಸ್, ಒಂದು ಫೋಟೋ ಫ್ರೇಮ್ ಐತೆ, ನನಗಂತೂ ಭಾರಿ ಇಷ್ಟ ಆಯಿತು ಆ ಫೋಟೋ ಫ್ರೇಮ್. ಇದನ್ನು ನಾನೇನು ಅಂದ್ಕೊಂಡೆ ಅಂತಂದರೆ, ನಮ್ಮವರು ಅಲ್ಲಿಗೆ ತಂದವ್ರೆ ಅಂತಂದರೆ ಮೆತ್ತಿಗೆ ಎತ್ಕೊಂಬಂದ್ಬಿಟ್ಟವ್ರು ಇಲ್ಲಿಗೆ. ಅಂದರೆ ಅವ್ರ ಕಡೆ ಯಾರೋ ಕೊಟ್ಟಿದ್ದು. ಬಟ್ ಅಂದರೂ ಅಲ್ಲಿ ನಾವೀಗ ಅಲ್ಲಿರ್ತೀವಿ ಅಂದಮೇಲೆ ಅಲ್ಲಿ ಹಾಕೋಬೋದಲ್ವಾ, ಎತ್ಕೊಂಬಂದ್ಬಿಟ್ಟವ್ರೆ. ಅದು ನಮ್ಮದು ಇದು ಗೈಸ್, ಪ್ರೀ ವೆಡ್ಡಿಂಗ್ ಶೂಟಲ್ಲಿ ರೆಟ್ರೋ ಸ್ಟೈಲಲ್ಲಿ ಮಾಡಿಸಿದ್ವಲ್ಲ, ಆ ಥೀಮಲ್ಲಿ ಒಂದು ಫೋಟೋ ಫ್ರೇಮ್ ಏನು ಕ್ರೇಜಿಯಾಗಿ ಬಂದಿತ್ತು ಅಂತಂದರೆ ಮಸ್ತಾಗಿ ಬಂದೈತೆ. ತರ್ತಾವ್ರೆ, ಇವಾಗ ತೋರಿಸ್ತೀನಿ ನೋಡಿ. ಯಾವುದು ನಮ್ಮ ಅಣ್ಣನ ಥರ ರಿವಿಲ್ಲ, ಏನು ನಮ್ಮ ಅಣ್ಣನ ಥರ ರಿವಿಲ್ ಏನೇನು? ಓಕೆ ನಾನು ರಿವೀಲ್ ಮಾಡ್ತೀರಲ್ಲ ಆ ಸ್ಟೈಲಲ್ಲ. ಓಕೆ, ಚಾಣಾಟ ನೋಡಿ ಗೈಸ್, ಏನು ಕ್ರೇಜಿ ಆಗೈತೆ. ಕೊಡ್ರಿ ನೋಡ್ರಿ, ಇಲ್ಲಿ ಏನು ಸಖತ್ತಾಗಿದ್ದೀನಿ ನಾನು. ನೋಡಿ ಗೈಸ್, ಅದು ಹಿಂದೆಗಡೆ ಫ್ಲಾಶ್ ಲೈಟ್ ಹಾಕಿದ್ದೀನಿ, ಅದಕ್ಕೆ ನಿಮಗೆ ಅದು ಮಿಂಚ್ ಕಾಣಿಸ್ತೈತಿ. ನನಗಂತೂ ಈ ಫೋಟೋ ಫ್ರೇಮ್ ಭಾರಿ ಇಷ್ಟ ಆಯ್ತು. ಇವ್ರನ್ನ ಕೇಳಿದೆ ಎಲ್ರಿ ಫೋಟೋ ಫ್ರೇಮು ಅಂತಂದರೆ ಮನೇಲೈತೆ ಅಂತ ಅಂದರು. ತಗೊಂಬರ್ಬೇಕು ತಾನೇ ಅಲ್ಲಿಗೆ, ಇಲ್ಲೇ ಇಡ್ತೀರಾ, ಏಕೆ ನಾವು ಇನ್ನೊಂದು ಮಾಡಿಸ್ಕೊಳ್ಳೋದು ಅಂತೀರಾ? ಓಕೆ, ದೊಡ್ಡದು ಹೆಂಗಿದ್ರು ರೂಮ್ಗೆ ಹಾಕ್ಲೇಬೇಕು ಒಂದು ಗೈಸ್. ಅದು ಇದು ಎಲ್ಲ ಹಾಕೋದು, ಹೆಡ್ ಬೋರ್ಡ್ ಮೇಲೆ ಹಾಕೋದಾ? ಹೆಡ್ ಬೋರ್ಡ್ ಮೇಲೆ ಏನಂದರೆ ಇದು ಟಿ ವಿ ವಾಲ್ ಯೂನಿಟ್ ಇದೆಯಲ್ಲ ಅಲ್ಲಿಗೆ, ಅಲ್ಲಿ ಬೇಡವಾ? ಓಕೆ ಗೈಸ್, ನನ್ನ ರೂಮಲ್ಲಿ ಹೆಂಗಿದೆ ಅಂತಂದರೆ ಇಲ್ಲಿ ಟಿ ವಿ ಯೂನಿಟ್ ಇದೆ, ಇಲ್ಲಿ ಹಿಂದೆಗಡೆ ಹೆಡ್ ಬೋರ್ಡ್ ಬರುತ್ತೆ. ಸೊ ಅಲ್ಲಿಗೆ ಹಾಕೋಣ ಅಂತ ಹೇಳ್ತಾವ್ರೆ. ನೋಡಿ ಗೈಸ್, ಈ ಫ್ರೇಮ್ ನನಗೆ ಭಾರಿ ಇಷ್ಟ ಆಯಿತು. ಬಟ್ ಇಲ್ಲಿ ನನಗೊಂದು ಬೇಜಾರಾಗಿದೆ ಏನಪ್ಪ ಅಂತಂದರೆ, ನಂದು ಕೋಟೆ ಬಾಗ್ಲು ಹಂಗೆ ಕಾಣಿಸಂಗೆ ಬಿಟ್ಬಿಟ್ಟವ್ರೆ ಗೈಸ್. ಇಲ್ಲಿಗೆ ಏನಾದ್ರು ಇದು ಮಾಡ್ಬೇಕು ತಾನೆ, ಎಡಿಟ್ ಮಾಡ್ಬೇಕು ತಾನೆ ಅವರು. ಮಣ್ಣಾಕಿ ಮೆತ್ಬಿಡಿ ಐತೆಗೆ. ಸೊ ಇದೊಂದು ಸಖತ್ ಇಷ್ಟ ಆಯಿತು. ನೋಡಿ ನಾನು ಎಷ್ಟು ಚೆಂದ ಕಾಣ್ತಿದ್ದೀನಿ. ಅಬ್ಬಬ್ಬಬ್ಬ, ಅಯ್ಯೋ ಬಾರಿ ಬಿಡಪ್ಪ. ನಿಜವಾಗ್ಲೂ ಬುಕ್ ಓದ್ತಿದ್ದೀರಾ ನೀವು? ಹಾಂ, ನಿಜವಾಗ್ಲೂ ಏನಿತ್ತ ಬುಕ್ಕಲ್ಲಿ? ಬೇರೆ ಏನೋ ಇತ್ತಂತೆ. ರಸಲಹರಿ ನನಗೆ ನೆನಪಿದೆ, ರಸಲಹರಿ ಬುಕ್ ನೇಮ್. ಇದು ಚಂದೋಣ್ಣವ್ರು ಕೊಟ್ಟಿರೋದು ಗೈಸ್. ಸೊ ಸಖತ್ತಾಗಿದೆ ಫೋಟೋಗ್ರಫಿ. ನಾನು ಅದನ್ನು ನೋಡ್ಬಿಟ್ಟು ನೆನಪಿಸ್ಕೊಂಡು, ಅಂದರೆ ಅವರೆಲ್ಲ ಗಿಫ್ಟ್ ಓಪನ್ ಮಾಡಬೇಕು ಅಂತಂದ್ರಲ್ಲ, ಸೊ ಅವಾಗ ನೆನಪಾಗಿ ಅದನ್ನು ಕೇಳಿದ್ದೆ. ಇದೊಂದು ಚೆನ್ನಾಗಿತ್ತು. ಈ ಥರ ಆಯಿತು ಗೈಸ್ ನಮ್ಮ ಏನದು
ಬೀಗ್ರೂಟದ ಬ್ಲಾಗ್ ಈ ಥರ ಇತ್ತು. ಸೊ ಇವಾಗ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇವಾಗ ಕಣ್ಣು ಮುಚ್ಕೊಂಡು ಮಲ್ಕೊಂಬಿಟ್ರೆ ಸ್ವರ್ಗ. ಇಲ್ಲಿ ಬೇರೆ ಗೈಸ್ ಏನೋ ಎಮ್ಮೆ ಮ್ಯಾಟ್ರಸ್ ತರ್ಸೋರು ಅಂತ ಗೈಸ್ ಇವರು. ಯಾವ್ದು ಇದು ಮ್ಯಾಟ್ರಸ್? ಎಮ್ಮೆ ಮ್ಯಾಟ್ರಸ್ ತರ್ಸವ್ರೆ ನೋಡಿ. ಎಮ್ಮೆ ಮ್ಯಾಟ್ರಸ್ ಚೆನ್ನಾಗಿದ್ದೇನೆ ಎಮ್ಮೆ ಮ್ಯಾಟ್ರಸ್ಸು. ಸೊ ನೋಡಬೇಕು ನಿದ್ದೆ ಮಾಡಿದ್ಮೇಲೆ ಹೆಂಗೆ ನಿದ್ದೆ ಬರುತ್ತೆ ಅಂತ. ಮೈಟ್ ಬಿ ನಾಳೆ ಗೈಸ್ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಮೈಟ್ ಬಿ ನಾಳೆ ಬ್ಲಾಗು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನಾಳೆ ಏನು ಪೌರ್ಣಿಮೆ ಅಲ್ವಾ? ಪೌರ್ಣಿಮೆ ಅಂತೆ. ಸೊ ಹೊಸ ಗಂಡು ಹೆಣ್ಣು ಎಲ್ಲೂ ಹೊರಗಡೆ ಹೋಗ್ಬಾರ್ದಂತೆ. ಓಕೆ ಇರಲಿ ಪರವಾಗಿಲ್ಲ, ಒಂದಿನ ರೆಸ್ಟ್ ಮಾಡ್ಕೊಂಡು ಇರೋಬ್ಬರ ವ್ಲಾಗ್ಲೆಲ್ಲ ಎಡಿಟ್ ಮಾಡಿ ಇಟ್ಬಿಡ್ತೀನಿ ಗೈಸ್. ಆ್ಯಂಡ್ ಗೈಸ್ ಇವನಿಗೆ ಕಾಲೇಜ್ ಇದೆ ನಾಳೆ ಬೆಳಿಗ್ಗೆ, ಮತ್ತೆ ಕಳಿಸ್ಬೇಕು ಇವನ್ನ. ಅಂದರೆ ಅವ್ರ ಅಮ್ಮ ಕಾಲ್ ಮಾಡಿತ್ತು ಆಲ್ರೆಡಿ. ಹತ್ತತ್ರ 4 ರಿಂದ 5 ದಿನ 6 ದಿನ ರಜೆ ಹಾಕ್ಬಿಟ್ಟವನೇ. ಸೊ ನಾಳೆ ಕಾಲೇಜ್ಗೆ ಹೋಗಿಲ್ಲ ಅಂದರೆ 10 ಕಾಶ್ ನನ್ನ ಮರ್ಡ್ರ್ ಮಾಡ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾಳೆ ಬೆಳಿಗ್ಗೆ ಇಬ್ಬರಿಸ್ಬಿಟ್ಟು ಇವನ್ನ ಮತ್ತೆ ವಾಪಸ್ ಊರಿಗೆ ಕಳಿಸ್ಬೇಕು. ಹೋಗಿದ್ದು ಬಾಬಾ ಮೈದಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆಲಿ ತುಂಬ ಓಡಾಡಿ ನನ್ನ ವ್ಲಾಗಿಗೆ ತುಂಬ ಹೆಲ್ಪ್ ಮಾಡಿ, ನಿಮ್ಮ ಅಕ್ಕಂಗೂ ತುಂಬ ಹೆಲ್ಪ್ ಮಾಡಿದ್ಯಾ. ಸೊ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂಡಿದ್ದೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯನ್ನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸೈನಿಂಗ್ ಆಫ್. ನಗಿಸ್ತಾರೆ ಗೈಸ್ ಇವರು. ಬಾಯ್ ಮಾಡಿ. ಬಾಯ್ 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 ಬಾಯ್.